ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಹುಟ್ಟಿನಿಂದ 7 ತಿಂಗಳವರೆಗಿನ ವಯೋಮಾನದ ಶಿಶುಗಳ ಬೆಳವಣಿಗೆಯನ್ನು ಬಲಪಡಿಸಲು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ನಾವು ಕಲಿಯುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಮನೆ ಭೇಟಿ ಸಂಖ್ಯೆ 12ಕ್ಕಿಂತ ಮೊದಲು ವೀಕ್ಷಿಸಲು ಮರೆಯದಿರಿ. ಮನೆ ಭೇಟಿಯ ಸಂದರ್ಭದಲ್ಲಿ ಮೊದಲು 7 ತಿಂಗಳ ವಯಸ್ಸಿನ ಶಿಶುಗಳ ಬೆಳವಣಿಗೆಯ ಮೈಲುಗಲ್ಲುಗಳ ಬಗ್ಗೆ ಪೋಷಕರಿಗೆ ವಿವರಿಸಿ. ನಂತರ ವಿಡಿಯೋದಲ್ಲಿ ಸೂಚಿಸಿದ ಸರಳ ಆಟದ ಚಟುವಟಿಕೆಗಳನ್ನು ಅವರೊಂದಿಗೆ ಆಡುವ ಮೂಲಕ ಪ್ರದರ್ಶನ ಮಾಡಿ. ಪ್ರದರ್ಶನದ ನಂತರ ಪೋಷಕರು ಮತ್ತು ಇತರ ಕುಟುಂಬ ಸದಸ್ಯರಿಗೆ ಪ್ರತಿದಿನ ಮಗುವಿನೊಂದಿಗೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಸುಮಾರು 7 ತಿಂಗಳ ವಯೋಮಾನದಲ್ಲಿ ಶಿಶುಗಳು ಸಾಮಾನ್ಯವಾಗಿ ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. 2 ಭಾಗದಲ್ಲಿ ಹೊರಳಾಡುವುದು, ತಮ್ಮ ಬೆರಳುಗಳ ಸಹಾಯದಿಂದ ಆಟಿಕೆಗಳನ್ನು ಹಿಡಿಯುವರು, ತಮ್ಮ ತಲೆಯನ್ನು ಪರಿಚಯ ಇರುವವರ ಅಥವಾ ಆಟಿಕೆಗಳ ಕಡೆ ವಾಲಿಸುವರು, ತಮ್ಮ ಮುಂದೆ ಇಟ್ಟಿರುವ ಆಟಿಕೆಗಳನ್ನು ನೋಡುವರು, ಹೆಸರಿನಿಂದ ಕರೆದಾಗ ಪ್ರತಿಕ್ರಿಯಿಸುವರು. ಪ್ರತಿದಿನ ಈ ಸರಳ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೈಕೆದಾರರು ಶಿಶುಗಳ ಬೆಳವಣಿಗೆಯ ಮೈಲುಗಲ್ಲುಗಳನ್ನು ತಲುಪಲು ಸಹಾಯ ಮಾಡಬಹುದು. ನವಚೇತನದ ಪ್ರಕಾರ ಮಗುವಿನ ಜೀವನದ ಮೊದಲ 7 ತಿಂಗಳಲ್ಲಿ ಮಾಡಬೇಕಾದ ಚಟುವಟಿಕೆಗಳು: ಅಪ್ಪ ಅಮ್ಮನನ್ನು ಕಂಡುಹಿಡಿಯುವುದು, ಚೆಂಡಿನೆಡೆಗೆ ಕರೆಯುವುದು, ಶಬ್ದಗಳ ಉಚ್ಚಾರಣೆ ಮಾಡುವುದು, ಎಲ್ಲ ಸಮಯದಲ್ಲೂ ಮಜಾ ಮಾಡುವುದು. ಈಗ ಅಪ್ಪ ಅಮ್ಮ ಮಗುವಿನೊಂದಿಗೆ ಆಡುವ ಮೂಲಕ ತನ್ನ ಮಗುವಿನ ನೋಡುವ ಮತ್ತು ಕೇಳುವ ಸಾಮರ್ಥ್ಯಗಳನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದಾರೆಂದು ನೋಡೋಣ. ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ? ವಿಶು, ಅಪ್ಪ ಎಲ್ಲಿ ನೋಡು. ವಿಶು. ಹೌದು, ಪ್ರತಿದಿನ ಈ ಸರಳ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆರೈಕೆದಾರರು ಜೀವನದ ಮೊದಲ 3 ವರ್ಷಗಳಲ್ಲಿ ಮಗುವಿನ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡಬಹುದು.